ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಹೆಸರಲ್ಲಿದೆ. ಸೊ ದಯವಿಟ್ಟು ನಿಮಗೆ ನನ್ನ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ರೀಡಿಂಗ್ ನಿಮ್ಗೆ ಯಾರಿಗಾದರೂ ಕಳಿಸ್ಬೇಕಿದ್ದು ಅಂತ ಅನಿಸಿದೆ ದಯವಿಟ್ಟು ಶೇರ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡೋಣ. ನಾವು ಹೋಗೋ ತನಕ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿ ಹೋಗೋಣ. ಥ್ಯಾಂಕ್ ಯು. ಇವಾಗ ನಾನು ಒಂದು ಚಿಕ್ಕದಾಗಿ ಒಂದು ರೀಡಿಂಗ್ ಮಾಡ್ತೀನಿ. ನಿಮ್ಗೆ ಇದರಲ್ಲಿ ಕ್ಲಿಯರಾಗಿ ಹೌದಾ ಇಲ್ವಾ ಅನ್ನೋದು, ಆಗುತ್ತಾ ಆಗಲ್ವಾ, ಹೌದಾ ಇಲ್ವಾ, ಮಾಡಲಾ ಬೇಡವಾ, ಆ ಥರ ಪ್ರಶ್ನೆಗಳಿಗೆ ಡೈರೆಕ್ಟಾಗಿ ನಾನು ಆನ್ಸರ್ ಮಾಡ್ತೀನಿ. ಅಕಸ್ಮಾತಾಗಿ ಇಲ್ಲ ಮಾಡೋಂಗಿಲ್ಲ ಅಂತ ಬಂದರೆ, ನಿಮ್ಗೆ ಅದು ಮಾಡಬೇಕು ಅಂತ ಅನಿಸುತ್ತೆ ಬಟ್ ಆಗಲ್ಲ, ಯೂನಿವರ್ಸ್ ದಿಕ್ಕಿಲ್ಲ ಅಂತಂದರೆ ಅದನ್ನು ಹೆಂಗೆ ನಾವು ಯೂನಿವರ್ಸ್ದು ಯೂಸ್ ಮಾಡಿಕೊಂಡು ಎನರ್ಜಿನ ಉಪಯೋಗಿಸ್ಕೊಂಡು ಅದನ್ನು ಹೆಂಗೆ ಆಗಲ್ಲ ಅನ್ನೋದನ್ನು ಆಗುತ್ತೆ ಅನ್ನೋದನ್ನು ಮಾಡೋದು ಗೈಡೆನ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಬನ್ನಿ ಹಾಗಿದ್ರೆ ಏನಿದೆ ನೋಡೋಣ. ಅಡಚಣೆ. ನಿಮ್ದೇನೇ ಪ್ರಶ್ನೆ ಇದ್ದರೂ ಒಂದು ವರ್ಡ್ ನನಗೆ ಚಾನಲ್ ಆಯಿತು, ಏನಂದರೆ ಅಡಚಣೆ ಇದೆ ಅಂತ. ಸೊ ಪ್ರಾಬಬ್ಲಿ ಕಾರ್ಡ್ ತೆಗಿಯೋ ಮುಂಚೆನೇ ಸ್ವಲ್ಪ ಆಗೋದು ಸ್ವಲ್ಪ ಡೌಟ್ ಅನಿಸುತ್ತೆ, ಬಟ್ ಆದರೂ ನೋಡೋಣ ಬನ್ನಿ. ಅಡಚಣೆ ಅನ್ನೋ ಪದ ಅಂತೂ ಬಂತು, ಅಡಚಣೆ ಅಂತೂ ಇದೆ. ಕಿಂಗ್ ಆಫ್ ವಾಂಡ್ಸ್. ಇಲ್ಲಿ ಯಾರೊಬ್ಬರು ಇದ್ದಾರೆ, ಅವ್ರದ್ದು ನಿಜವಾದ ರೂಪ ನಿಮಗೆ ಗೊತ್ತಾಗ್ತಾ ಇಲ್ಲ. ತುಂಬ ಹೈ ಅಥಾರಿಟಿ, ಸ್ವಲ್ಪ ಅಹಂ ಇದೆ, ಅಹಂಕಾರ ಅನ್ನೋದಿದೆ ಅವ್ರಿಗೆ. ಆಮೇಲೆ ಅವರಲ್ಲಿ ತುಂಬ ಸೀಕ್ರೆಟಿವ್ ಅಂತೀವಲ್ಲ, ಅಂದರೆ ಪೂರ್ತಿ ಗೊತ್ತಾಗಲ್ಲ ಮನುಷ್ಯನ ಬಗ್ಗೆ. ಡೆತ್ ಇದೆ, ನಾನು ಹೇಳಿಲ್ವಾ ಅಡಚಣೆ ಇದೆ ಅಂತ. ನೀವೇನೇ ಇವಾಗ ಲೈಫ್ನಲ್ಲಿ ಯಾವುದೇ ರೀತಿಯಾದ ಒಂದು ಚಾಲೆಂಜಸ್ ನೋಡ್ತಾ ಇದ್ರೂ ಇದು ಒಂದು ಭಾಗ ಆಯಿತಾ, ಲೈಫಲ್ಲಿ ಒಂದು ಭಾಗ. ಇದನ್ನು ನೀವು ಫೇಸ್ ಮಾಡಲೇಬೇಕು. ಬಟ್ ಆನ್ಸರ್ ಒಂದು ಕಡೆ ಆಗಬಹುದು ಅನ್ನೋದನ್ನು ಹೇಳ್ತೀನಿ ನಾನು. ಡೈರೆಕ್ಟಾಗಿ ಆಗೋದೇ ಇಲ್ಲ ಅಂತ ಹೇಳಲ್ಲ, ಆಗಬಹುದು. ಬಟ್ ಸ್ವಲ್ಪ ಅಡಚಣೆ ಅನ್ನೋದಿದೆ. ಅದೇ ನಿಮ್ಗೆ ಇವಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಿರೋದು ಮೆಂಟಲಿ, ನಾನು ಏನು ಮಾಡಲಿ, ಎಲ್ಲೋಗಲಿ ಅಂತ. ಬಟ್ ಇದಕ್ಕೆ ಸೊಲ್ಯೂಷನ್ ನಾನು ನಿಮ್ಗೆ ಏನು ಕೊಡ್ತೀನಿ ಅಂದರೆ, ಸಮಯ ಸಂದರ್ಭ ಹೇಗಿದೆಯೋ ಅದನ್ನು ಒಪ್ಕೊಂಬಿಡಿ. ಸತ್ಯ ಏನಿದೆಯೋ ಅದನ್ನ ಒಪ್ಕೊಂಬಿಡಿ. ಬಿಕಾಸ್ ಇದರಿಂದನೇ ನೀವು ಮುಂದಕ್ಕೆ ಹೋಗಬೇಕು. ಅರ್ಥ ಆಯ್ತಲ್ಲ? ಇದರಿಂದನೇ ನೀವು ಮುಂದಕ್ಕೆ ಹೋಗಬೇಕು. ಮತ್ತು ನಿಮ್ಮದೊಂದು ನಾನು ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅನ್ನೋದನ್ನು ಸ್ವಲ್ಪ ನೀವು ಸ್ಟ್ರಾಂಗ್ ಮಾಡ್ಕೊಬೇಕು. ನಿಮ್ಗೆ ಬೇಡ ಅನಿಸ್ತಾ ಇದೆ ಅಂದರೆ ಡೈರೆಕ್ಟಾಗಿ ಹೇಳಿ ಬೇಡ ನನಗೆ ಅಂತ. ಬೇಕು ಅನಿಸಿದ್ರೆ ಡೈರೆಕ್ಟಾಗಿ ಹೇಳಿ ನನಗೆ ಬೇಕು, ನಂಗೆ ಬೇಕಾದಾಗ ನಾನು ತೊಗೊತೀನಿ, ಹಾಗೆ ಹೇಳಿಬೇಕಿದ್ರೆ. ಬಟ್ ಇಲ್ಲಿ ಖಂಡಿತವಾಗ್ಲೂ ಒಬ್ಬರು ಇದ್ದಾರೆ, ಅವ್ರದ್ದು ಪೂರ್ತಿ ರೂಪ ನಿಮಗೆ ತೋರಿಸ್ತಾ ಇಲ್ಲ ಮತ್ತು ನಿಮಗೆ ಗೊತ್ತಾಗ್ತಾ ಇಲ್ಲ. ಅವರೊಂದು ಒಳ್ಳೆ ಮನುಷ್ಯ, ಒಳ್ಳೆಯವರೇ ಪಾಪ. ಬಟ್ ಒಂದು ಕಡೆ ಎಲ್ಲೋ ಇನ್ನೊಂದು ರೂಪ ನಿಮ್ಗೆ ಗೊತ್ತಾಗ್ತಾಯಿಲ್ಲ. ಅದು ನಿಮಗೆ ಸ್ವಲ್ಪ ಕ್ವೆಶ್ಚನ್ ಮಾರ್ಕ್ ಅನಿಸುತ್ತೆ ಜೀವನದಲ್ಲಿ. ಅದು ಬಿಟ್ಟರೆ ನಿಮ್ಮ ಕಡೆಯಿಂದ ಲೈಫ್ನಲ್ಲಿ ನಡೀತಿದೆ, ತುಂಬ ನಡೀತಿದೆ. ಬಟ್ ಒಂದು ಸತಿ ನೀವು ಆದಷ್ಟು ಬೇಗ ಇದನ್ನು ಆಕ್ಸೆಪ್ಟ್ ಮಾಡಿ, ಈ ಚೇಂಜಸ್ನ ನಾನು ನೋಡಲೇಬೇಕು, ನಾನು ಮಾಡಲೇಬೇಕು, ಇದರಿಂದ ನಾನು ಹೊರಗೆ ಬಂದೇ ಬರ್ತೀನಿ, ದೇವರಿದ್ದಾನೆ ಅಂತ ಅಂದ್ಕೊಂಡು ಮುಂದಕ್ಕೆ ನಡೀರಿ. ಖಂಡಿತವಾಗ್ಲೂ ನೀವು ಇದರಿಂದ ಸಕ್ಸಸ್ಫುಲ್ಲಾಗಿ ಆಚೆ ಬರ್ತೀರಾ, ತುಂಬ ಚೆನ್ನಾಗಿ ಆಚೆ ಬರ್ತೀರಾ. ನೀವು ಎಷ್ಟು ಚೆನ್ನಾಗಿ ಗೆಲ್ತೀರ ಅಂದರೆ ಜೀವನದಲ್ಲಿ ಎಲ್ಲರಿಗೂ ಕಾಣುತ್ತೆ. ನಿಮ್ಮ ಸಕ್ಸಸ್ ಎಲ್ಲರಿಗೂ ಕಾಣಿಸುತ್ತೆ. ಯಾರಿಗೆ ಕಾಣಬಾರ್ದು ಅಂತಿರುತ್ತಲ್ಲ ಅವರೂ ನೋಡ್ತಾರೆ. ಹೌದು, ಅವರು ನೋಡ್ತಾರೆ. ಮತ್ತು ಇದು ಒಂದು ಕಡೆ ಸ್ವಲ್ಪ ನಿಮಗೆ ಮನಸ್ಸಿನಲ್ಲಿ ಸ್ವಲ್ಪ ನೋವು ಮತ್ತು ಎಲ್ಲೋ ಒಂದು ಕಡೆ ಹಾರ್ಟ್ ಚಕ್ರ ಅನ್ನೋದು ಇಂಬ್ಯಾಲೆನ್ಸ್ ಅಂತ ಅನಿಸುತ್ತೆ. ಅದೆಲ್ಲ ಆಗ್ತಿರೋದು ಬಿಕಾಸ್ ಈ ಟ್ರಾನ್ಸ್ಫಾರ್ಮೇಷನ್ ಅನ್ನೋ ಪ್ರೋಸೆಸ್ ನಡೀತಿದೆ ನಿಮ್ಮಲ್ಲಿ. ಅದಕ್ಕೆ ಈ ಯಾಕೋ ಟೈಮ್ ಸರಿ ಇಲ್ಲ ಅಂತಾರೆ ನೋಡಿ, ಆ ಥರ ನಿಮಗೆ ಅನಿಸ್ತಾ ಇದೆ. ಆ ಟೈಮ್ ಸರಿ ಇಲ್ಲ ಅನ್ನೋದನ್ನೇ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಅಂತಾರೆ, ಅಷ್ಟೇ, ಇನ್ನೇನೂ ಇಲ್ಲ. ಇದಾದಮೇಲೆ ಇದರಲ್ಲಿ ನಿಮಗೆ ಸಮಯ ಅನ್ನೋದು ಈ ಒಂದು ಟೈಮಲ್ಲಿ ಏನು ಹೇಳ್ಕೊಡ್ತಾ ಇದೆ ಅನ್ನೋದನ್ನು ನೀವು ಪಾಠ ಕಲಿಬೇಕು. ಇಲ್ಲಾಂದರೆ ಇದೇ ಥರ ಸಂದರ್ಭಗಳು ರಿಪೀಟ್ ಆಗ್ತಾನೇ ಇರುತ್ತೆ. ಸೊ ನೀವು ಪಾಠ ಕಲಿತಾಗೆಲ್ಲ ನಿಮಗೇನಾಗುತ್ತೆ, ಕತ್ಲು ಅನಿಸೋ ಜೀವನದಲ್ಲಿ ಸ್ವಲ್ಪ ಬೆಳಕು ಅನ್ನೋದು ಬರ್ತಾ ಬರುತ್ತೆ. ಆ್ಯಂಡ್ ಒಂದು ದಿವಸ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ಸೂರ್ಯ ಬರುತ್ತೆ ಅಂದರೆ ನಿಮಗೆ ತುಂಬ ಸಕ್ಸಸ್ ಸಿಗುತ್ತೆ. ನನಗಿದು ಅಟ್ರಾಕ್ಟ್ ಆಗ್ತದೆ. ಇದಕ್ಕೇನು ಹೆಸರು ಅಂತ ಗೊತ್ತಿಲ್ಲ ನನಗೆ, ಬಟ್ ಈ ಅನಿಮಲ್ದು ನೀವು ಬೇಕಿದ್ರೆ
ಸುಮ್ಮನೆ ನನಗೆ ಸಹಾಯ ಮಾಡಿ ಅಂತ ಕೇಳಿ. ಕ್ಯಾಮಫ್ಲಾನ್ ಅಂತಾರೆ ಅನಿಸುತ್ತೆ ಇಂಗ್ಲೀಷ್ನಲ್ಲಿ. ಈ ಥರ ಲಿಝರ್ಡ್ ಥರ. ಇಲ್ಲ ನಿಮ್ಮ ಏನಿದೆಯಲ್ಲ ಅದು ನಾನು ಮಾಡ್ತೀನಿ ಆ ಪ್ಯಾಷನ್ನು, ಅದನ್ನೆಲ್ಲ ದಯವಿಟ್ಟು ಇಟ್ಕೊಳ್ಳಿ. ಹೋಪ್ ಬಿಡೋಕ್ಕೆ ಹೋಗಬೇಡಿ. ಬಟ್ ಸ್ವಲ್ಪ ಕಷ್ಟದ ಸಮಯ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಸದ್ಯಕ್ಕೆ ನಿಮ್ಮ ಆನ್ಸರು ಆಗುತ್ತೆ, ಬಟ್ ಇವಾಗಲ್ಲ. ಸಿಂಪಲ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತು ಇಷ್ಟೊತ್ತು ಕೇಳೋದಕ್ಕೆ. ದಯವಿಟ್ಟು ಆರ್ಯವಂಶಿ ಪೂಜಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನೀವು ಎಲ್ಲಿಂದ ನೋಡ್ತಾ ಇರೋದು ಅಂತ. ಆ್ಯಂಡ್ ವಿತ್ ಲಾಟ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ನಮಸ್ಕಾರ ಎಲ್ರಿಗೂ. ಬಾಯ್.